ರಾಜನೇ ಪರಿಶುದ್ಧಾತ್ಮನೇ ನಿನಗೆ ವಂದನೆ ಪರಿಶುದ್ಧಾತ್ಮನೇ ಪರಿಶುದ್ಧ ದೇವನೇ ಪರಿಶುದ್ಧ ರಾಜನೇ ನಿನಗೆ ವಂದನೆ ಪರಿಶುದ್ಧಾತ್ಮನೇ ಪರಿಶುದ್ಧ ದೇವನೇ ಪರಿಶುದ್ಧ ರಾಜನೇ ನಿನಗೆ ವಂದನೆ ಪ್ರೀಸ್ ಪ್ರಿಯರೇ, ಈ ಸುಂದರವಾದ ಶಿಲುಬೆಯ ಆರಾಧನೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬನ್ನಿ ಪ್ರಭುವನ್ನು ಆರಾಧಿಸುವ, ಬನ್ನಿ ಪ್ರಭುವನ್ನು ಗುಣಗಾನ ಮಾಡುವ, ಪ್ರಭುವಿನ ಸಾನ್ನಿಧ್ಯ ನಾವು ಒಂದಾಗಿ ಸೇರುವ. ಪ್ರಿಯರೇ, ಈ ಸುಂದರವಾದ ಈ ಸಮಯ, ಈ ಸುಂದರವಾದ ಗಳಿಗೆ ನಾವು ಪ್ರಭುವನ್ನ ಸ್ಮರಿಸುವಂತಹ ಗಳಿಗೆ ಆಗಿದೆ. ಇಂದು ನಾಳೆಯೋ ಎಂದೋ ಎಂದು ನಮಗೆ ಗೊತ್ತಿಲ್ಲ ಇಹಲೋಕದ ಪಯಣದ ಅಂತ್ಯದ ದಿನ. ಆದರೆ ಇಂದು ಈ ರಾತ್ರಿ ಪ್ರಭುವಿನ ಮುಂದೆ ನಾವಿದ್ದೇವೆ, ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಆ ಪ್ರಭುವನ್ನು ಸ್ಮರಿಸುವಂತಹ ಒಂದು ನೂತನವಾದಂತಹ ಸಂದರ್ಭವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯೇಸುವೇ, ನನ್ನ ಮತ್ತು ನನ್ನ ಪತ್ನಿ ಮಕ್ಕಳನ್ನ, ಪತಿ ಮಕ್ಕಳನ್ನ ನಿಮ್ಮ ಕರಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಯೇಸುವೇ, ಯೇಸುವೇ, ನಮ್ಮ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ, ಯೇಸುವೇ, ನಮ್ಮ ತಂಗಿಯರನ್ನ, ನಮ್ಮ ಒಡ ಹುಟ್ಟಿದವರನ್ನ, ನಮ್ಮೆಲ್ಲ ಬಂಧು ಮಿತ್ರಾದಿಗಳನ್ನ ಎಲ್ಲರ ಮೇಲೆ ಕರುಣೆ ತೋರಿ. ಯೇಸುವೇ, 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 ನಮ್ಮೆಲ್ಲರಿಗೂ ಆರೋಗ್ಯವನ್ನು ಕರುಣಿಸಿರಿ ಎಂದು ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸುವೇ, ಯೇಸುವೇ, ಈ ರಾತ್ರಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಯೇಸುವೇ, ಈ ರಾತ್ರಿ ನಿಮ್ಮಲ್ಲಿ ನಾವು ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಾ ಇದ್ದೇವೆ. ಯೇಸುವೇ, 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 ಯೇಸುವೇ ಎಂದು ನಿಮ್ಮನ್ನು ನಾವು ಕೂಗಿ ಕರೆಯುತ್ತಾ ಇದ್ದೇವೆ. ಸ್ವಾಮಿ ಬನ್ನಿ, ಸ್ವಾಮಿ, ಸ್ವಾಮಿ ನಮ್ಮಲ್ಲಿ ಬನ್ನಿರಿ, ಸ್ವಾಮಿ ನಮ್ಮನ್ನು ನೋಡಿರಿ, ಸ್ವಾಮಿ, ಸ್ವಾಮಿ ನಮ್ಮನ್ನು ದೃಷ್ಟಿಸಿರಿ, ಸ್ವಾಮಿ ನಾವು ನಿಮ್ಮ ಮಕ್ಕಳು, ಸ್ವಾಮಿ ನಿಮ್ಮನ್ನೇ ಅಪೇಕ್ಷಿಸುವಂತ ಮಕ್ಕಳು, ಸ್ವಾಮಿ, ಸ್ವಾಮಿ ಬನ್ನಿ, ಸ್ವಾಮಿ ಯೇಸುವೇ ನಮ್ಮ ಬಾಳಿಗೆ ಬನ್ನಿ, ಸ್ವಾಮಿ ನೊಂದು ಹೋದ ನಮ್ಮ ಬಾಳಿಗೆ ಬನ್ನಿ, ಸ್ವಾಮಿ, ಸ್ವಾಮಿ ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಜೀವನಕ್ಕೆ ಬಂದಿರಿ, ಸ್ವಾಮಿ. ಈ ಮಕ್ಕಳ ಜೀವನದಲ್ಲಿರುವಂತಹ ಎಲ್ಲ ನೋವುಗಳನ್ನು ತೆಗೆದು ಹಾಕಿರಿ, ಸ್ವಾಮಿ. ಈ ಮಕ್ಕಳ ಬದುಕಿನಲ್ಲಿರುವಂತಹ ಹೋರಾಟಗಳೆಲ್ಲವನ್ನ ತೆಗೆದು ಹಾಕಿರಿ, ಸ್ವಾಮಿ. ಇವರ ಮಕ್ಕಳನ್ನು ಆಶೀರ್ವದಿಸಿರಿ, ಇವರ ಮೊಮ್ಮಕ್ಕಳನ್ನು ಆಶೀರ್ವದಿಸಿರಿ, ಇವರ ಪತಿಯನ್ನು ಆಶೀರ್ವದಿಸಿರಿ, ಇವರ ಪತ್ನಿಯನ್ನು ಆಶೀರ್ವದಿಸಿರಿ, ಇವರ ಒಡ ಹುಟ್ಟಿದವರನ್ನು ಆಶೀರ್ವದಿಸಿರಿ. ಯೇಸುವೇ, ಯೇಸುವೇ, ಕೊರೋನಾ ವೈರಸ್ ನ ನಿಮಿತ್ತವಾಗಿರುವಂತಹ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ದೈಹಿಕವಾಗಿ ಸ್ವಾಮಿ ಅನಾರೋಗ್ಯದಲ್ಲಿರುವಂತಹ ಎಲ್ಲ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ, ಸ್ವಾಮಿ. ಎಲ್ಲ ಬಂಧು ಮಿತ್ರಗಳನ್ನ, ಹಿತೈಷಿಗಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ, ಸ್ವಾಮಿ. ಯೇಸುವೇ, 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 ಯೇಸುವೇ. ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮನೇ ಸ್ತೋತ್ರ, ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮನೇ ಸ್ತೋತ್ರ, ಅಪ್ಪ ತಂದೆಯ ಸ್ತೋತ್ರ, ಅಪ್ಪ ತಂದೆಯ ಸ್ತೋತ್ರ, ನನ್ನ ಯೇಸು ದೇವನೇ ಸ್ತೋತ್ರ, ನನ್ನ ಯೇಸು ದೇವನೇ ಸ್ತೋತ್ರ, ಪರಿಶುದ್ಧ ದೇವನೇ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರ, ಪರಿಶುದ್ಧ ದೇವನೇ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ಸರಿ ಪಾವನಾತ್ಮರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ. ಸ್ವಾಮಿ, ಸ್ವಾಮಿ ನಿಮ್ಮ ವಾಕ್ಯದಂತೆ ನಡೆಯಲು ನಮ್ಮನ್ನು ಬಲಪಡಿಸಲಿ, ಸ್ವಾಮಿ. ಸ್ವಾಮಿ, ಎಷ್ಟೋ ಜನ ಈ ರಾತ್ರಿ ಊಟ ಮಾಡಲಾಗುತ್ತಾ ಇಲ್ಲ, ಸ್ವಾಮಿ.
ಎಷ್ಟೋ ಜನರಿಗೆ ಈ ರಾತ್ರಿ ನಿದ್ರೆ ಮಾಡಲಾಗುತ್ತಾ ಇಲ್ಲ ಸ್ವಾಮಿ. ಎಷ್ಟೋ ಜನ ಮಕ್ಕಳು ಸ್ವಾಮಿ ತತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿರುವಂತಹ ಮಕ್ಕಳು ಸ್ವಾಮಿ ಸ್ವಾಮಿ ಐಸಿಯುಗಳಲ್ಲಿ ವೆಂಟಿಲೇಟರ್ಗಳಲ್ಲಿದ್ದಾರೆ ಸ್ವಾಮಿ. ಮರಣದ ಹೋರಾಟದಲ್ಲಿದ್ದಾರೆ ಸ್ವಾಮಿ. ಸ್ವಾಮಿ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವಾಮಿ ಅನಾರೋಗ್ಯದಿಂದ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಸ್ವಾಮಿ. ಅಂತೆಯೇ ಸ್ವಾಮಿ ಎಷ್ಟೋ ಜನರು ಮೋಸ ಮಾಡಿದ್ದಾರೆ ಸ್ವಾಮಿ. ಈ ಲೋಕದಲ್ಲಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಸ್ವಾಮಿ. ವೀಸಕ್ಕಾಗಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದವರು, ಸಾಲಕ್ಕಾಗಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದವರು, ಬಿಸ್ನೆಸ್ಗಾಗಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದವರು, ಕೆಲಸಕ್ಕಾಗಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದವರು ಎಷ್ಟೋ ಜನ ಇದ್ದಾರೆ ಸ್ವಾಮಿ. ಸ್ವಾಮಿ ಆ ಮೋಸ ಮಾಡಿದ ಎಲ್ಲ ಜನರ ಮೇಲೆ ಕರುಣೆ ತೋರಿದ ಸ್ವಾಮಿ. ಅವರು ಮಾಡಿದ ತಪ್ಪನ್ನು ಅವರಿಗೆ ಅರಿವು ಮೂಡಿಸಿರಿ ಸ್ವಾಮಿ. ಅವರ ತಪ್ಪು ಅವರಿಗೆ ಅರಿವಾಗುವಂತೆ ಮಾಡಿರಿ ಸ್ವಾಮಿ. ಹೌದು ಸ್ವಾಮಿ, ಮೋಸ ಹೋದವರಿಗೆ ನ್ಯಾಯ ಸಿಕ್ಕುವಂತೆ ಮಾಡಿರಿ ಸ್ವಾಮಿ. ಮೋಸ ಮಾಡಿದವನು ಪಶ್ಚಾತ್ತಾಪ ಪಡಲು ಅಣಿವು ಮಾಡಿಕೊಂಡಿರಿ ಸ್ವಾಮಿ. ಯೇಸುವೇ ಈ ರಾತ್ರಿ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಎಲ್ಲ ಮಕ್ಕಳ ಪ್ರಾರ್ಥನೆಗಳನ್ನ ಆಲಿಸುತ್ತಾ ಇದ್ದೀರಿ ಸ್ವಾಮಿ. ದಾಸನಾಗಿ ದಾಸಿಯಾಗಿ ನಾವು ನಿಮ್ಮ ಮುಂದೆ ಇದ್ದೇವೆ ಸ್ವಾಮಿ. ಸ್ವಾಮಿ ಈ ಲೋಕಕ್ಕೆ ಬರುವಾಗ ನಾವು ಏನನ್ನೂ ತರಲಿಲ್ಲ, ಈ ಲೋಕದಿಂದ ಹೋಗುವಾಗಲೂ ನಾವು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಆದರೂ ಆಸೆ ಆಸೆ ಆಸೆ, ಮನಸ್ಸಿನಲ್ಲಿ ಆಸೆ, ಹಣದ ಆಸೆ, ಬಂಗಾರದ ಆಸೆ, ವಜ್ರ ವೈಡೂರ್ಯದ ಆಸೆ, ಸ್ಥಾನಮಾನಗಳ ಆಸೆ, ಅಧಿಕಾರಿಗಳ ಆಸೆ ಸ್ವಾಮಿ. ಆಸೆಗಳಲ್ಲಿಯೇ ಮನುಷ್ಯ ಸತ್ತು ಹೋಗುತ್ತಾ ಇದ್ದೇವೆ ಸ್ವಾಮಿ. ಈ ಆಸೆಗಳನ್ನು ನಮ್ಮಿಂದ ತೆಗೆದು ಹಾಕಿರಿ ಸ್ವಾಮಿ. ನಮ್ಮಿಂದ ತೆಗೆದು ಹಾಕಿ ನಮ್ಮನ್ನು ಬಲಪಡಿಸಿ ಸ್ವಾಮಿ ನಿಮ್ಮ ಸಾಮ್ರಾಜ್ಯವನ್ನು ಹುಡುಕಿ ಬರುವಂತೆ ಮಾಡಿರಿ ಸ್ವಾಮಿ. ದೇವಾದಿ ದೇವನೇ ಸ್ತೋತ್ರ, ರಕ್ಷಕ ಯೇಸುವೇ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ, ರಕ್ಷಕ ಯೇಸುವೇ ಸ್ತೋತ್ರ. ಕರುಣೆಯ ತಂದೆಯ ಸ್ತೋತ್ರ, ಕರುಣಾಮೂರ್ತಿಯ ಸ್ತೋತ್ರ. ಕರುಣಾ ತಂದೆಯ ಸ್ತೋತ್ರ, ಕರುಣಾಮೂರ್ತಿಯ ಸ್ತೋತ್ರ. ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ. ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ, ದೇವಾದಿ ದೇವನೇ ಸ್ತೋತ್ರ. ಸ್ವರ್ಗದ ಒಡೆಯನೇ ಸ್ತೋತ್ರ, ಸ್ವರ್ಗದ ಒಡೆಯನೇ ಸ್ತೋತ್ರ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಸರಿ, ಆಮೆನ್ ಆಮೆನ್ ಹಲ್ಲೆಲೂಯಾ. ಕರಗಳನ್ನು ತಟ್ಟುತ್ತಾ ಆಮೆನ್ ಆಮೆನ್ ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಆಡೋಣ. ಇರುವ ಸ್ಥಳದಲ್ಲಿ ಸಂತೋಷವಾಗಿ ಆನಂದಭರಿತವಾಗಿ ನಾವಾಡೋಣ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಸರಿ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ನಿತ್ಯವೂ ನಮ್ಮನ್ನು ಕಾಯುವ ದೇವರು, ನಮ್ಮ ಕಾಲು ಕಲ್ಲಿಗೆ ತಾಗದಂತೆ ನಮ್ಮನ್ನು ಸಂರಕ್ಷಿಸುವ ದೇವರು, ನಮ್ಮ ಜೀವನದಲ್ಲಿ ಇರುವಂತಹ ಬರಡುತನವನ್ನು ತೆಗೆದು ಹಾಕುವಂತಹ ದೇವರು, ನಮ್ಮ ಜೀವನದ ಸಮಸ್ಯೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುವಂತಹ ದೇವರು, ಅಪ್ಪ ಎಂದು ಕರೆಯುವಾಗ ಮಗನೇ ಎಂದು ಓಡೋಡಿ ಬರುವ ದೇವರು, ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ. ಪ್ರಿಯರೇ, ಈಗ ಆ ನಿತ್ಯಾನಂದದಾಯಕರಾದ ಪ್ರಭು ಯೇಸುವನ್ನ ನಾವು ಕರೆಯೋಣ. ಆ ಪ್ರಭುವನ್ನು ನಾವು ಆರಾಧಿಸುವಂತಹ ಗಳಿಗೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಆ ಪ್ರಭುವನ್ನ ನಾವು ಗೌರವಿಸುವಂತಹ ಗಳಿಗೆ. ಬೇರೆ ಈ ಲೋಕದಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಆದರೆ ನಾವು ಮಾತ್ರ ಪ್ರಭುವನ್ನು ಆರಾಧಿಸಲು ಕರೆ ಹೊಂದಿದ್ದೇವೆ. ಎಂತಹ ಭಾಗ್ಯವಂತರು ನಾವು.
ಎಂತಹ ಭಾಗ್ಯವಂತರು ನಾವು. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಹೌದು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಹೌದು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಧ್ಯಾನಿಸಬೇಕು, ನಾವು ಚಿಂತಿಸಬೇಕು. ಆ ಪ್ರಭು ಎಷ್ಟು ಒಳ್ಳೆಯವರು, ಆ ಒಳ್ಳೆಯವರಾದ ಪ್ರಭುವನ್ನ, ಆ ಒಳ್ಳೆಯವರಾದ ದೇವರನ್ನ, ಒಳ್ಳೆಯವರಾದ ಯೇಸುವನ್ನ ನಾವು ಆರಾಧಿಸುವಂತಹ ಗಳಿಗೆ ಬೇಟೆಗಾರನ ಬಲಿಯಾದಂತಹ ಸೈತಾನನಿಂದ ನಮ್ಮನ್ನು ತಪ್ಪಿಸುವಂತಹ ದಿನಗಳು. ಯಾಕೆಂದರೆ ಆ ಪ್ರಭು ನಮ್ಮೊಡನೆ ಇದ್ದಾರೆ. ಈ ಲೋಕದಲ್ಲಿ ಇಂದು ಯಾವುದೇ ವಿಧವಾದ ಮಾರಕ ರೋಗಗಳಿರಬಹುದು, ಮಾರಕ ವ್ಯಾಧಿಗಳಿರಬಹುದು, ಎಂತಹ ಕೋವಿಡ್ ಕೊರೋನಾ ಇರಬಹುದು. ನೀನು ಆ ಪ್ರಭುವಿನಲ್ಲಿ ವಿಶ್ವಾಸವಿಡುವುದಾದರೆ, ನಾನು ಆ ಪ್ರಭುವಿನ ವಿಶ್ವಾಸವನ್ನಿಡುವುದಾದರೆ, ಆ ಪ್ರಭುವಿನ ಯೇಸುವಿನ ರಕ್ತವು ನನ್ನ ಮೇಲೆ ನಿನ್ನ ಮೇಲೆ ಚಿಮುಕಿಸಲ್ಪಡುವುದಾದರೆ, ಆ ಯೇಸುವಿನ ರಕ್ತ ನಿನ್ನ ಕುಟುಂಬದ ಮೇಲೆ, ನಿನ್ನ ಕುಟುಂಬದ ಪ್ರತಿಯೊಂದು ನೀನು ಸೌಖ್ಯವಂತರೆ, ನೀನು ಸೌಖ್ಯವಂತರೆ ನನ್ನ ಸಹೋದರ ಸಹೋದರಿ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿರುವ ನನ್ನ ಸಹೋದರನೇ ಸಹೋದರಿಯೇ, ಪ್ರಾರ್ಥಿಸು, ಆ ಪ್ರಭುವನ್ನು ಸ್ತುತಿಸು. ನೀನು ಸ್ತುತಿಸುವಾಗ ನಿನ್ನ ರೋಗಗಳು ಬಿಟ್ಟು ಹೋಗುತ್ತದೆ. ನೀನು ಸ್ತುತಿಸುವಾಗ ನಿನ್ನ ಕುಟುಂಬದ ಮೇಲಿರುವ ಅಂಧಕಾರದ ಅಧಿಕಾರದ ರೋಗಗಳು ಬಿಟ್ಟು ಹೋಗುತ್ತದೆ. ನೀನು ಸ್ತುತಿಸುವಾಗ ನಿನ್ನ ಭಯಗಳು ಬಿಟ್ಟು ಹೋಗುತ್ತದೆ. ನೀನು ಸ್ತುತಿಸುವಾಗ ನಿನ್ನ ಎಲ್ಲ ಕಟ್ಟುಗಳು ಬಂಧನಗಳು ಬಿಚ್ಚಲ್ಪಡುತ್ತದೆ. ಆ ಪ್ರಭುವನ್ನ, ಆ ಗುರುವನ್ನ, ಆ ದೇವರನ್ನ ಸ್ಮರಿಸಲು ನೀನು ಸಿದ್ಧನಾಗಿರುವೆಯಾ? ನಿನ್ನ ಹೃದಯವನ್ನು ತೆರೆಯುವೆಯಾ? ನಿನ್ನ ಬಾಯಿಯನ್ನು ತೆರೆಯುವೆಯಾ? ಈ ಕ್ಷಣ ಆ ಪ್ರಭುವನ್ನು ಸ್ತುತಿಸುವಿಯಾ? ಈಗ ಆ ಯೇಸುವನ್ನು ಕರೆಯುವಿಯಾ? ಶಿಲುಬೆಯಲ್ಲಿ ತೂಗಿ ನಿಂತಿರುವ ನಿನ್ನ ಪ್ರಭು ಯೇಸುವನ್ನು ಕರೆದು, ಯೇಸುವೇ ನಿನ್ನ ಪರಿಶುದ್ಧ ರಕ್ತವನ್ನು ನನ್ನ ಮೇಲೆ ಚಿಮುಕಿಸಿರಿ. ಯೇಸು ನಿಮ್ಮ ಪರಿಶುದ್ಧ ರಕ್ತವನ್ನು ನನ್ನ ಕುಟುಂಬದ ಮೇಲೆ ಚಿಮುಕಿಸಿರಿ. ಯೇಸು ನಿಮ್ಮ ಪರಿಶುದ್ಧ ರಕ್ತವನ್ನು ನನ್ನ ಮಕ್ಕಳ ಮೇಲೆ ಚಿಮುಕಿಸಿರಿ ಎಂದು ನೀನು ಪ್ರಾರ್ಥಿಸಿದ್ದೆ ಆದರೆ, ನೀನು ಮೊರೆ ಇಟ್ಟಿದ್ದೆ ಆದರೆ, ನಿನ್ನ ದೇವರು ನಿನ್ನ ಸ್ವರವನ್ನು ಕೇಳುವರು. ನಿನ್ನ ಯಾವುದೇ ವಿಧವಾದ ಮಹಾಮಾರಿಯು ನಿನ್ನ ಮನೆಯನ್ನು, ನಿನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಪ್ರಾರ್ಥಿಸಿರಿ. ಈ ರಾತ್ರಿ ಆರಾಧನೆ ನಿನ್ನ ಮನೆಗೆ ಸಂರಕ್ಷಣೆಯನ್ನು ಕೊಡುತ್ತದೆ. ಯಾವುದೇ ವಿಧವಾದ ಕೊರೋನಾ ವೈರಸ್ಗಳು, ಎಂತಹ ವಿಧವಾದ ಹೋರಾಟಗಳಿದ್ದರೂ ಈ ಕ್ಷಣ ನಿನ್ನ ಯೇಸುವನ್ನು ಆರಾಧಿಸುವಾಗ, ನಿನ್ನ ರಕ್ಷಕರನ್ನು ಆರಾಧಿಸುವಾಗ, ನಿನ್ನ ದೇವಾದಿ ದೇವರನ್ನು ನೀನು ಆರಾಧಿಸುವಾಗ, ಆ ದೇವನಲ್ಲಿ ಮೊರೆ ಇಡುವಾಗ, ಈಗ ಎಲ್ಲ ನಿನ್ನ ಸಮಸ್ಯೆಗಳು, ರೋಗ ಬಾಧ ಭಾವನೆಗಳು ನಿನ್ನನ್ನು ಮಾತ್ರವಲ್ಲ ನಿನ್ನ ಕುಟುಂಬವನ್ನೇ ಬಿಟ್ಟು ತೊಲಗುವುದು. ಸೌಖ್ಯದಾತನೇ ಸ್ತೋತ್ರ, ಸೌಖ್ಯದಾತನೇ ಸ್ತೋತ್ರ, ಆಮೆನ್. ಸೌಖ್ಯದಾತನೇ ಸ್ತೋತ್ರ, ಸೌಖ್ಯದಾತನೇ ಸ್ತೋತ್ರ, ಯೇಸು ದೇವನೇ ಸ್ತೋತ್ರ, ಯೇಸು ದೇವನೇ ಸ್ತೋತ್ರ, ಯೇಸು ದೇವನೇ ಸ್ತೋತ್ರ, ಯೇಸು ದೇವನೇ ಸ್ತೋತ್ರ, ಪರಮೋನ್ನತನೇ ಸ್ತೋತ್ರ, ಪರಮೋನ್ನತನೇ ಸ್ತೋತ್ರ, ಪರಮೋನ್ನತನೇ ಸ್ತೋತ್ರ, ಪರಮೋನ್ನತನೇ ಸ್ತೋತ್ರ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವಿಶ್ವಾಸದಿಂದ ಹೃದಯವನ್ನು ತೆರೆಯುತ್ತಾ ಸ್ತುತಿಸುವ ಪ್ರಿಯರೇ, ಸ್ತುತಿಸುವಾಗ ಇಗೋ ಪ್ರಭುವಿನ ಕೃಪೆಯ ಶಕ್ತಿ ನಾವು ವಾಸ ಮಾಡುವ ಮನೆಯ ಮೇಲೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ಪತಿ ಪತ್ನಿಯ ಮೇಲೆ, ಎತ್ತವರ ಮೇಲೆ, ಒಡಹುಟ್ಟಿದವರ ಮೇಲೆ, ಆಗ ನಾವು ಈ ಸಮಯದಲ್ಲಿ ಯಾರಿಗಾಗಿ ಎಲ್ಲ ಪ್ರಾರ್ಥಿಸುತ್ತೇವೋ ಅವರ ಮೇಲೆಲ್ಲ ಯೇಸು ಸ್ವಾಮಿಯ ಪರಿಶುದ್ಧ ರಕ್ತವು ಚಿಮುಕಿಸಲ್ಪಡುವಂತೆ ನಾವು ಸ್ತುತಿಸಿ ಪ್ರಾರ್ಥಿಸೋಣ. ಹೌದು, ಕಂಗಾಲಾಗಿರುವಂತಹ ಜನ ಸಮೂಹಕ್ಕಾಗಿ ಪ್ರಾರ್ಥಿಸುವ, ಕಂಗಾಲಾಗಿರುವಂತಹ ಲೋಕದ ಜನತೆಗಾಗಿ ನಾವು ಪ್ರಾರ್ಥಿಸುವ. ಹೌದು, ಪ್ರಾರ್ಥಿಸುವಾಗ ಇಗೋ ನಿನ್ನ ಪ್ರಭು, ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನಿನ್ನ ಪ್ರಭು, ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನನ್ನ ಸಹೋದರ
ಸಹೋದರಿ, ಈ ಕ್ಷಣ ನೀ ಮಾಡುವ ಪ್ರಾರ್ಥನೆಗೆ ಶಕ್ತಿ ಉಂಟು. ಈ ಕ್ಷಣ ನೀನು ಯಾರನ್ನು ಸ್ಮರಿಸಿ ಪ್ರಾರ್ಥಿಸುತ್ತೀಯೋ ಆ ಪ್ರಾರ್ಥನೆಗೆ ಶಕ್ತಿ ಉಂಟು. ಪ್ರಾರ್ಥಿಸು, ಪ್ರಾರ್ಥಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 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 ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 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 ಸ್ತುತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಒಂದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 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 ಒಂದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 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 ಸರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವಿಶ್ವಾಸದಿಂದ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 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 ಹಲ್ಲೆಲೂಯಾ, 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 ಹಲ್ಲೆಲೂಯಾ,
Sharudiani Astrani Sharudiani Astrani Alashani Alami Alashani Alami Oh Jesus, oh my Lord Jesus, I surrender everybody, my Lord Jesus. I surrender everybody, my Lord Jesus. I surrender to pray, my Lord Jesus. Yes, I surrender to my Lord Jesus. You're my God, you're my Lord, you're my King, you're my Redeemer, you're my Protector, you're my Healer, you're my Master. Yes, my Lord Jesus. I pray in Jesus' name. I command in Jesus' name. I pray in Jesus' name. Touch and heal everybody, my Lord. Touch and heal everybody, my Lord. Yes, in the muttiri Swami. Yes, in the Parishudha Raktada Anigulu. Swami, Yalla Makana Mele Chumiki Selpudari Swami. In the Parishudha Vakuna Shakti. Yalla Makana Balapadisari Swami. Iva Parishudha Vakuna Shakti. Swami Makana Dudapadisari Swami. Yes, in the Namadari Practisadari Swami. Yalla Kattigulu, Bandhanagulu, Saitana, Buddha Tantragulu. Yalla in the Namadari Vettu Tolagari Swami. Yalla Marakavada Rodagulu. ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತ ಎಲ್ಲ ಅಣುಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ ಯೇಸುವೆ. ಈ ಮಕ್ಕಳನ್ನು ಬಿಟ್ಟು ತೊಲಗಲಿ ಯೇಸುವೆ. ಈ ಮಕ್ಕಳ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಬಿಟ್ಟು ತೊಲಗಲಿ ಯೇಸುವೆ. ಇವರ ಮಕ್ಕಳನ್ನು ಬಿಟ್ಟು ತೊಲಗಲಿ ಯೇಸುವೆ. ಇವರ ಎತ್ತವರನ್ನು ಬಿಟ್ಟು ತೊಲಗಲಿ ಯೇಸುವೆ. ಇವರ ಪತ್ನಿಯನ್ನು ಬಿಟ್ಟು ತೊಲಗಲಿ ಯೇಸುವೆ. ಇವರ ಪತ್ನಿಯನ್ನು ಬಿಟ್ಟು ತೊಲಗಲಿ ಯೇಸುವೆ. ಒಡ ಹುಟ್ಟಿದವರನ್ನು ಬಿಟ್ಟು ತೊಲಗಲಿ ಯೇಸುವೆ. ಬಂಧುಗಳನ್ನು ಬಿಟ್ಟು ತೊಲಗಲಿ ಯೇಸುವೆ. ಮಿತ್ರರನ್ನು ಬಿಟ್ಟು ತೊಲಗಲಿ ಯೇಸುವೆ. I command in Jesus' name, my Lord. I surrender in Jesus' name, my Lord. Hallelujah. Stotra, 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 Yeshua. Stotra, 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 Yeshua. Thank you, Jesus. Praise you, Jesus. Thank you, Master. In the name of powerful Jesus to be glory to hallelujah. In the name of powerful Jesus to be glory to hallelujah. Hallelujah, 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 hallelujah. Abba Father, Abba Father, Abba Father, Abba Father, oh my Holy Spirit, come upon me. 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 Oh my Holy Spirit, Hey Pavitratmya, Hey Pavitratmya, Oh Pavitratmya, Oh Pavitratmya, Oh Pavitratmare, Oh Pavitratmare, Ruha, 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 Rabi, 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 Jesus, 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 Musa Jesus, Musa Jesus, Musa Jesus, An Jesus, Musa Jesus, Musa Jesus, An Jesus,
प्रणाम करता हूँ यीशु, महिमा करता हूँ यीशु, आराधना करता हूँ यीशु, यीशु यीशु हालेलुया 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 ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮನೇ ಸ್ತೋತ್ರ. ಸಿರಿ ಪರಿಶುದ್ಧ ದೇವನೇ ಸ್ತೋತ್ರ, ಪಾವನಾತ್ಮನೇ ಸ್ತೋತ್ರ. ರಾಜಾಧಿರಾಜನೇ ಸ್ತೋತ್ರ, ದೇವಾದಿದೇವನೇ ಸ್ತೋತ್ರ. ರಾಜಾಧಿರಾಜನೇ ಸ್ತೋತ್ರ, ದೇವಾದಿದೇವನೇ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಸರಿ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. everybody ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹೌದು ಪ್ರಿಯರೇ, ಈ ರಾತ್ರಿ ನಾವು ಪ್ರಭುವನ್ನು ಆರಾಧಿಸುತ್ತಾ ಇದ್ದೇವೆ. ಈ ರಾತ್ರಿ ಪ್ರಭುವಿನ ಮುಂದೆ ನಾವಿದ್ದೇವೆ. ಪ್ರಿಯರೇ, 5 ನಿಮಿಷಗಳ ಕಾಲ ನಾವು ಮೌನವಾಗಿ ಪ್ರಾರ್ಥಿಸುವ. ಪ್ರಭು ಯೇಸುವಿನ ಪೂಜ್ಯ ಗಾಯಗಳಿಗೆ ನಮ್ಮನ್ನು ಸಮರ್ಪಿಸಿ, ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಅನಾರೋಗ್ಯದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಮೌನವಾಗಿ ಸಮರ್ಪಿಸಿ ಪ್ರಾರ್ಥಿಸುವ. ಎಲ್ಲರ ಹೃದಯಗಳು ತೆರೆಯಲಿ, ಎಲ್ಲರ ಮನಸ್ಸು ತೆರೆಯಲಿ. ಯಾರು ಬಾಯಿ ಮುಚ್ಚಿ ಇರಬೇಡಿ, ಪ್ರಾರ್ಥಿಸಿ.
ಪ್ರಾರ್ಥಿಸಿ ಪ್ರಿಯರೇ, ಪ್ರಾರ್ಥಿಸಿ. ಈ ಕ್ಷಣ ಯಾರಿಗಾಗಿ ಎಲ್ಲ ಪ್ರಾರ್ಥಿಸಬೇಕೆಂಬುದು ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಅವನ್ನ ಸಮರ್ಪಿಸಿ ಪ್ರಾರ್ಥಿಸಿ. ನಮಗಾಗಿ ಶಿಲುಬೆಯಲ್ಲಿ ತೂಗಿ ನಿಂತವರೇ ಸ್ತೋತ್ರ. ನಮಗಾಗಿ ಶಿಲುಬೆಯಲ್ಲಿ ರಕ್ತವ ಸುರಿಸಿದವರೇ ಸ್ತೋತ್ರ. ನನ್ನನ್ನು ನಿಮ್ಮ ಗಾಯಗಳಲ್ಲಿ, ನಮ್ಮನ್ನು ನಿಮ್ಮ ಗಾಯಗಳಲ್ಲಿ ಸೌಖ್ಯಪಡಿಸಿದವರೇ ಸ್ತೋತ್ರ, ಸ್ತೋತ್ರ. ಪಾರ್ಶ್ವವಾಯು ರೋಗಿಗಳನ್ನು ಮುಟ್ಟುವವರೇ ಸ್ತೋತ್ರ. ಕ್ಯಾನ್ಸರ್ನಲ್ಲಿರುವ ಮಕ್ಕಳನ್ನು ಮುಟ್ಟುವವರೇ ಸ್ತೋತ್ರ. ಆಸ್ಮಾ ರೋಗಗಳಲ್ಲಿ ಟಿಬಿಯಲ್ಲಿ ಇರುವವರ ಸ್ಪರ್ಶಿಸಿದವರೇ ಸ್ತೋತ್ರ. ಕೊರೋನಾ ವೈರಸ್ನ ನಿಮಿತ್ತ ರೋಗಿಯಾಗಿರುವವರ ಸ್ಪರ್ಶಿಸುವವರೇ ಸ್ತೋತ್ರ. ಮರಣದ ಶಯ್ಯೆಯಲ್ಲಿ ಇರುವವರ ಸಂಧಿಸಿ, ಮಗನೇ ಮಗನೇ ಎಂದು ಕರೆದು ನಿನ್ನ ರಾಜ್ಯಕ್ಕೆ ಸೇರಿಸುವವರೇ ಸ್ತೋತ್ರ. ಹೆತ್ತ ತಾಯಿಗಾಗಿ ಪ್ರಾರ್ಥಿಸುವ, ಹೆತ್ತ ತಂದೆಗಾಗಿ ಪ್ರಾರ್ಥಿಸುವ, ಮಕ್ಕಳಿಗಾಗಿ ಪ್ರಾರ್ಥಿಸುವ ಮೊರೆಯ ಕೇಳುವವರೇ ಸ್ತೋತ್ರ. ಪತಿಯ ರೋಗಕ್ಕಾಗಿ ಹಗಲಿರುಳು ಪ್ರಾರ್ಥಿಸುವ ಪ್ರಾರ್ಥನೆಯ ಕೇಳುವವರೇ ಸ್ತೋತ್ರ. ಪತ್ನಿಯ ರೋಗಕ್ಕಾಗಿ ಹಗಲಿರುಳು ಪ್ರಾರ್ಥಿಸುವವರಿಗಾಗಿ ಸ್ತೋತ್ರ.
ಅನಾಥರಾಗಿ ದಲಿತರಾಗಿ ದರಿದ್ರರಾಗಿರುವ ರೋಗಿಗಳ ಸ್ಪರ್ಶಿಸುವ ದೇವರೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಲೋಕದ ಮೇಲೆ ಕರುಣೆ ತೋರಿರಿ. ಯೇಸುವೇ ಲೋಕದ ಜನತೆಯ ಮೇಲೆ ಕರುಣೆ ತೋರಿರಿ. ಯೇಸುವೇ ಲೋಕದ ಪಾಪದ ಮೇಲೆ ಕರುಣೆ ತೋರಿರಿ. ಯೇಸುವೇ 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 ಪ್ರಾರ್ಥಿಸಿದ್ದೇವೆ. ಪರಿಶುದ್ಧ ದೇವನೇ ಆರಾಧನೆ, ಪರಮೋನ್ನತನೇ ಆರಾಧನೆ, ಪರಿಶುದ್ಧ ದೇವನೇ ಆರಾಧನೆ, ಪರಿಶುದ್ಧ ಯೇಸುವೇ ಆರಾಧನೆ. ಸರಿಯಾಡುವ ಪರಿಶುದ್ಧ ದೇವನೇ ಆರಾಧನೆ, ಪರಿಶುದ್ಧ ಯೇಸುವೇ ಆರಾಧನೆ. ಎಲ್ಲರೂ ನಿಮ್ಮ ಹೃದಯದ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿರಿ. ನಿಮ್ಮ ಹೃದಯದ ಮೇಲೆ ಎಲ್ಲರೂ ಕೈಗಳನ್ನು ಇಟ್ಟುಕೊಳ್ಳಿರಿ. ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಅರ್ಪಿಸುವಂತಹ ಸಮಯ. ಪ್ರಿಯರೇ, ನಾನು ಹೇಳುವಂತಹ ಪ್ರಾರ್ಥನೆಯನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಪುನರಾವರ್ತಿಸಿಕೊಳ್ಳಿ. ನಿಮ್ಮ ದೇಹವನ್ನ ಸಮರ್ಪಿಸುವ ಪ್ರಾರ್ಥನೆ. ಹಾಗೆ ನಿಮ್ಮ ಮಕ್ಕಳು, ಕುಟುಂಬದಲ್ಲಿರುವಂತಹ ಯಾವುದೇ ವ್ಯಕ್ತಿಗಳಿದ್ದರೂ ಸಹ ಈ ಪ್ರಾರ್ಥನೆಗೆ ಅವರನ್ನು ಸಮರ್ಪಿಸಿರಿ. ಮೊದಲು ವಿಶೇಷವಾಗಿ ನಿಮ್ಮ ದೇಹವನ್ನು ಸಮರ್ಪಿಸಿಕೊಳ್ಳಿ. ಯೇಸುವೇ, ನನ್ನ ರಕ್ಷಕರೇ, ನಿಮ್ಮನ್ನೇ ನನಗೆ ಸ್ವಂತವಾಗಿ ನೀಡಿದ್ದೀರಿ. ನನಗಾಗಿ ನೀವು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ್ದೀರಿ. ನನ್ನನ್ನು ಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನನ್ನ ಜೀವನವನ್ನೇ ಸಂಪೂರ್ಣವಾಗಿ ತೆಗೆದುಕೊಂಡು ಅದನ್ನು ನಿಮ್ಮ ಉನ್ನತ ಗೀತೆಯಾಗಿ ಮಾರ್ಪಡಿಸಿರಿ. ಯೇಸುವೇ, ನನ್ನ ದೇಹದ ಎಲ್ಲ ಅವಯವಗಳನ್ನ ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಬುದ್ಧಿ ಸಾಮರ್ಥ್ಯವನ್ನು ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮನ್ನು ಮಾತ್ರ ತಿಳಿದುಕೊಳ್ಳುವ ಕೃಪಾವರವನ್ನು ನನಗೆ ಕರುಣಿಸಿರಿ. ನನ್ನ ನೆನಪು ಚಿಂತನೆಗಳನ್ನ ಸ್ವಾಮಿ ನಿಮಗೆ ಸಮರ್ಪಿಸುತ್ತೇವೆ. ನೀವು ನನಗೆ ತೋರಿಸುವ ದಯೆಯ ನೆನಪಿನಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುತ್ತೇನೆ. ಯೇಸು ಸ್ವಾಮಿಯೇ, ನನ್ನ ಆಸೆ ಆಕಾಂಕ್ಷೆಗಳನ್ನ ನೀವು ತೆಗೆದುಕೊಳ್ಳಿರಿ. ನನ್ನ ಬಯಕೆಯೇ ನನ್ನ ಬಾಳಿನ ಗುರಿಯಾಗಿರದೆ ನಿಮ್ಮ ಬಯಕೆಯೇ ನನ್ನ ಬಾಳಿನ ಗುರಿಯಾಗಿರಲಿ.
ಯೇಸುವೇ, ಈ ಲೋಕವನ್ನ ನೋಡುವಂತಹ ಕಣ್ಣುಗಳನ್ನ ಸ್ವಾಮಿ ತೆಗೆದುಕೊಳ್ಳಿರಿ. ನಿಮ್ಮನ್ನು ನೋಡುವ ಕಣ್ಣುಗಳನ್ನ ನನಗೆ ಕೊಡಿರಿ. ಅವು ಒಂದೊಂದು ಕಾರ್ಯದಲ್ಲೂ ನಿಮ್ಮ ನಾಮ ಮಹಿಮೆಯನ್ನ ಕಾಣುವಂತಾಗಲಿ. ಅವು ನಿಮ್ಮ ಧ್ವನಿಗಾಗಿ ಕಾದಿರಲಿ. ನನ್ನಲ್ಲಿರುವಂತಹ ನಿಮ್ಮ ಪವಿತ್ರ ಆತ್ಮರ ಮೃದುವಾದ ಧ್ವನಿಯನ್ನು ನಾ ಕೇಳುವಂತೆ ಮಾಡಿರಿ. ಯೇಸುವೇ, ನಿಮ್ಮ ಪವಿತ್ರ ಆತ್ಮರ ಶಬ್ದವು ನನ್ನ ಕಿವಿಗಳಲ್ಲಿ ನುಸುಳುವಂತೆ ಮಾಡಿರಿ. ನನ್ನ ತುಟಿಗಳನ್ನು ತೆಗೆದುಕೊಳ್ಳಿರಿ, ನನ್ನ ಬಾಯಿಯನ್ನು ತೆಗೆದುಕೊಳ್ಳಿರಿ, ನನ್ನ ನಾಲಿಗೆಯನ್ನು ತೆಗೆದುಕೊಳ್ಳಿರಿ. ಅವು ನಿಮ್ಮ ನಾಮದ ಮಹಿಮೆಯನ್ನು ಸಾರಲಿ. ಯೇಸುವೇ, ನನ್ನ ನಾಲಿಗೆಯನ್ನು ತೆಗೆದುಕೊಳ್ಳಿರಿ, ಅದರ ನಿಶಬ್ದತೆ ನಿಮ್ಮ ಜೊತೆ ಮಾತನಾಡಲಿ. ನನ್ನ ಈ ಎರಡು ಕೈಗಳನ್ನ ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ನಾನು ಸಂಧಿಸುವ ಯಾರು ನಿಮ್ಮ ಮೃದುವಾದ ಧ್ವನಿಯಲ್ಲಿ ಮಾತನಾಡಲಿ. ನಾನು ಯಾರನ್ನು ಸಂಧಿಸಿದರೂ ಅವರೊಂದಿಗೆ ನಾನು ಮೃದುವಾಗಿ ಮಾತನಾಡುತ್ತಾ, ಪ್ರೀತಿಯಿಂದ ಮಾತನಾಡುತ್ತಾ, ಸ್ವಾಮಿ ಸೌಮ್ಯತೆಯನ್ನು ನನಗೆ ಕರುಣಿಸಿರಿ. ಯೇಸುವೇ, ನನ್ನ ಪಾದಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ನಾನು ಎಲ್ಲಿಗೆ ಹೋದರೂ ಸಹ ಆ ಪಾದಗಳು ನನ್ನನ್ನು ಎಲ್ಲಿ ಕರೆದುಕೊಂಡು ಹೋದರೂ ಸಹ ಅದು ನಿಮ್ಮ ಸೇವೆಯ ಕಾರ್ಯಕ್ಕಾಗಿ ಆಗಲಿ, ಒಳಿತಿಗಾಗಿ ಆಗಲಿ, ಕೆಡಿಕಿಗೋ ಪಾಪಕ್ಕೋ ಅದು ಕರೆದುಕೊಂಡು ಹೋಗದಂತೆ ಮಾಡಿರಿ. ಅವು ನನ್ನ ಆತ್ಮವನ್ನು ನಿಮ್ಮ ಹತ್ತಿರ ಬರುವ ಹಾಗೆ ಮಾಡಿರಿ ಸ್ವಾಮಿ. ಯೇಸು ಸ್ವಾಮಿಯೇ, ನನ್ನ ಹೃದಯವನ್ನ ನಿಮಗೆ ಸಮರ್ಪಿಸಿಕೊಳ್ಳುತ್ತೇನೆ. ಅದನ್ನು ನೀವು ತೆಗೆದುಕೊಳ್ಳಿರಿ. ಅದು ನಿಮ್ಮ ವಾಸಸ್ಥಳವಾಗಲಿ. ನನ್ನಲ್ಲಿ ನೀವು ಜೀವಿಸಿ ನನ್ನನ್ನು ನಿಮ್ಮ ಆಳ್ವಿಕೆಯ ಸಿಂಹಾಸನನಾಗಿ ಮಾರ್ಪಡಿಸಿರಿ. ನನ್ನ ಹೃದಯದಲ್ಲಿ ವಾಸ ಮಾಡುವ ದೇವರಾಗಿ ಸದಾ ನೆಲೆಗೊಳ್ಳಿರಿ. ಯೇಸುವೇ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ ನಾನು ನಿಮ್ಮ ಪ್ರೀತಿಯ ಚಿಂತೆಯಲ್ಲಿ ಪೂರ್ಣವಾಗಿ ದಹಿಸುವ ಹಾಗೆ ಕೃಪೆ ತೋರಿರಿ. ಯೇಸುವೇ, ನನ್ನ ಈ ದೇಹದ ಸಂಪೂರ್ಣ ನರಗಳನ್ನ, ನಾಡಿಗಳನ್ನ, ಕೀಲು ಮಚ್ಚೆಗಳನ್ನ, ಮಾಂಸಖಂಡಗಳನ್ನ, ಅವಯವಗಳನ್ನ, ಹಾರ್ಮೋನ್ಸ್ ಗಳನ್ನ, ತಲೆಯ ಕೂದಲಿನಿಂದ ಹಿಡಿದು ಪಾದದ ಚರ್ಮದ ಅಡಿಯ ಪಾದದ ಚರ್ಮದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಾನು ಸಮರ್ಪಿಸುತ್ತೇನೆ ರಾಜ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು. ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು. ಪಾರ್ಶ್ವದ ಜಲವೇ ನನ್ನ ಮೇಯಿಸು. ಕ್ರಿಸ್ತರ ಪಾಡುವೇ ನನ್ನ ಬಲಗೊಳಿಸು. ಓ ಪ್ರಿಯ ಯೇಸುವೇ, ನನ್ನ ಆಲಿಸು. ನಿನ್ನ ಗಾಯಗಳೊಳಗೆ ನನ್ನ ಅಡಗಿಸು. ನಿನ್ನ ನಗಲ ಬಿಡುದಿರಿ ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು. ಮರಣದ ವೇಳೆಯಲ್ಲಿ ನನ್ನ ಕರೆಯಿಸು. ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಲು ಮೋಕ್ಷದ ದ್ವಾರವ ತೆರೆದಿರಿಸು. ಅತ್ಯಂತ ಮಧುರವುಳ್ಳ ಯೇಸುವೇ, ನಾನು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ನಮಸ್ಕರಿಸುತ್ತೇನೆ. ನನ್ನಲ್ಲಿ ಜೀವಮಯ ನಂಬಿಕೆ, ದೈವ ಸ್ನೇಹ, ವಿಶ್ವಾಸವನ್ನು ನಿಮಗೆ ಸಮರ್ಪಿಸುತ್ತೇನೆ. ಹೌದು ಯೇಸುವೇ, ಕರುಣಿಸಿರಿ ಸ್ವಾಮಿ. ಯೇಸುವೇ, ನನ್ನ ವಿಶ್ವಾಸದ ಆಳವನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ವಿಶ್ವಾಸದಲ್ಲಿರುವಂತಹ ಕೊರತೆಯನ್ನು ನಿಮಗೆ ಸಮರ್ಪಿಸುತ್ತೇನೆ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಅತ್ಯಂತ ಮಧುರವಾದ ಯೇಸುವೇ, ನಾನು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಎಡಬಿದ್ದು ನಿಮ್ಮನ್ನು ನಮಸ್ಕರಿಸುತ್ತೇನೆ.
ನನ್ನಲ್ಲಿ ಜೀವಮಯ ವಿಶ್ವಾಸ, ನಂಬಿಕೆ, ದೇವಸ್ನೇಹ, ಪರಮ ಪುಣ್ಯಗಳನ್ನು, ನನ್ನ ಪಾಪಗಳಿಗಾಗಿ ನೈಜ ಪಶ್ಚಾತ್ತಾಪವನ್ನು, ಇನ್ನು ಮುಂದೆ ನಾನೆಂದಿಗೂ ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ನನ್ನ ಹೃದಯದಲ್ಲಿ ಮುದ್ರಿಸಬೇಕೆಂದು ನಿಮ್ಮನ್ನು ಬಹುದಿನವಾಗಿ ಬೇಡಿಕೊಳ್ಳುತ್ತೇನೆ. ಹೃದಯಪೂರ್ವಕವಾದ ಆಸೆ ಕೈಯಿಂದ ಪ್ರಾರ್ಥಿಸುತ್ತಿರುವ ನನ್ನನ್ನು ವೀಕ್ಷಿಸಿರಿ. ನನ್ನ ಯೇಸುವೆ, ನಿಮ್ಮ ಪೂರ್ವಜರಾದ ದಾವೀದರಸರು ನಿಮ್ಮನ್ನು ಕುರಿತು ನನ್ನ ಕೈಗಳನ್ನು ಕಾಲುಗಳನ್ನು ಕೊರೆದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸಿದ್ದಾರೆ ಎಂದು ತಿಳಿಸಿದ ಪ್ರವಾದನೆಯ ವಾಕ್ಯಗಳನ್ನು ನನ್ನ ಮನದ ಮುಂದೆ ಇಟ್ಟು ಅತ್ಯಂತ ಪ್ರೀತಿಯಿಂದಲೂ ಅತ್ಯಂತ ದುಃಖದಿಂದಲೂ ನಿಮ್ಮ ಪಂಚಕಾಯಗಳನ್ನು ಕುರಿತು ಧ್ಯಾನಿಸುತ್ತೇನೆ. ಎಲ್ಲರ ವಿಶ್ವಾಸದಲ್ಲಿ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆಗೊಳಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪ್ರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಶ್ರೀಸಲು ಪ್ರಿಯರೇ, ಎಡೆಬಿಡದೆ ಪ್ರಾರ್ಥಿಸಿ, ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಿ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಆರಾಧನೆಯನ್ನ, ಹಾಗೂ ಪ್ರತಿಯೊಬ್ಬರನ್ನ ಆರಾಧನೆಗೆ ಆಹ್ವಾನಿಸಿರಿ. ನಿಮ್ಮ ಕುಟುಂಬದಲ್ಲಿ ಬಂಧು ಮಿತ್ರರು ಯಾರೇ ಇದ್ದಿರುವೆ, ಬನ್ನಿ ಆರಾಧನೆಯಲ್ಲಿ ಒಂದಾಗೋಣ ಎಂಬುದಾಗಿ ಪ್ರತಿಯೊಬ್ಬರನ್ನ ಕರೆಯಿರಿ. ಪ್ರಿಯರೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಡೆ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ದೇವರ ಅನುಗ್ರಹ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ನಿಮಗಾಗಿ ಸದಾ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ಗುಡ್ ನೈಟ್.